ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ. ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಿನ್ನೆ ದಿನ ನಾವು ವಿಷ್ಣು ಸಹಸ್ರನಾಮ ಪಾಠದಲ್ಲಿ ವಾಯುವಾಹನ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ವಾಸುದೇವ ವಾತಿ ಜಾನಾತೀತಿವಾಹ ವಾತೇರ್ವಿಚ್ ಸೂತೆ ಉತ್ಪಾದಯತೀತಿ ಸುಹು ಸೂತೇರ್ಡುಃ ದಿವ್ಯತಿ ಕ್ರೀಡತೆ ಇತಿ ದೇವಃ. ದಿವ್ಯತೆ ರಚು ವಾಶ್ಚಾಸೌ ಸುಶ್ಚಾಸೌ ದೇವಶ್ಚ ವಾಸುದೇವ. ಭಗವಂತನು ಎಲ್ಲವನ್ನೂ ತಿಳಿದಿದ್ದಾನೆ. ಅವನು ಸರ್ವಜ್ಞ. ಎಲ್ಲವನ್ನೂ ಉತ್ಪಾದಿಸುವವನು, ಎಲ್ಲವನ್ನೂ ಸೃಷ್ಟಿಸುವವನು, ಉತ್ಪಾದಿಸುವವನು ಆಗಿದ್ದಾನೆ. ಅಷ್ಟೇ ಅಲ್ಲ, ಆಮೇಲೆ ಕ್ರೀಡಿಸುವವನು ಅವನೇ ಆಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಮತ್ತು ಸರ್ವತ್ರ ವಸತಿ ಇತಿ ಸರ್ವಮತ್ರ ವಸತಿ ಇತಿ ವಾ ವಾಸು ವಸೆ ವಸ ನಿವಾಸೆ ಇತ್ಯಸ್ಮಾದುಣ್. ಮತ್ತು ದಿವ್ಯತಿ ದ್ಯೋತತೆ ಇತಿ ದೇವ ವಾಸುಶ್ಚಾಸೌ ದೇವಶ್ಚೇತಿ ವಾಸುದೇವ. ಭಗವಂತ ಎಲ್ಲ ಕಡೆ ವಾಸ ಮಾಡ್ತಾನೆ. ಅವನು ಇಲ್ಲದೇ ಇರುವ ಜಾಗವಿಲ್ಲ. ನಾವು ಒಂದು ಕಡೆ ಮಾತ್ರ ಇರಬಲ್ಲವು, ವಾಸ ಮಾಡಬಲ್ಲವು. ನಮ್ಮ ಮನೆಯಲ್ಲಿದ್ದರೆ ಹೊರಗಿರಲ್ಲ, ಹೊರಗಿದ್ದರೆ ಮನೆಯಲ್ಲಿರಲ್ಲ. ಆದರೆ ಭಗವಂತ ಸರ್ವತ್ರ ವಾಸ ಮಾಡ್ತಾನಾದ ಕಾರಣ ಮತ್ತು ಎಲ್ಲದರ ಇರುವಿಕೆಗೆ ಒಂದು ಎಕ್ಸಿಸ್ಟೆನ್ಸ್ ಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನೇ ಅಧಿಷ್ಠಾನವಾಗ್ತಾನೆ. ಅಂದರೆ ಒಂದು ವಸ್ತುವು ಇರಬೇಕು ಅಂತ ಹೇಳಿದರೆ ಆ ವಸ್ತು ಇರಲಿಕ್ಕೆ ಒಂದು ಸ್ಥಾನ ಬೇಕು, ಅಧಿಕರಣ ಬೇಕು, ಅಧಿಷ್ಠಾನ ಬೇಕು. ಭಗವಂತನೇ ಎಲ್ಲದಕ್ಕೂ ತಾನೇ ಅಧಿಕರಣನಾಗ್ತಾನೆ. ಎಲ್ಲ ಕಡೆ ಇರ್ತಾನೆ, ಎಲ್ಲಕ್ಕೂ ಅಧಿಕರಣನಾಗ್ತಾನೆ. ಅಷ್ಟೇ ಅಲ್ಲ, ಪ್ರಕಾಶಮಾನವಾಗಿರ್ತಾನೆ. ಭಗವಂತನ ಪ್ರಕಾಶ ಅತ್ಯಂತ ದೊಡ್ಡದು. ದೇದೀಪ್ಯಮಾನವಾಗಿ ಭಗವಂತ ಇರ್ತಾನೆ. ಇನ್ನು
ವಸ್ತೆ ಸರ್ವಂ ವ್ಯಾಪ್ನೋತೀತಿ ಅವಿದ್ಯಾದಿನ ಸರ್ವಂ ಆವೃಣೋತೀತಿ ವಾ ವಾಸು ಇತ್ಯಸ್ಮಾದುಣ್ ದಿವ್ಯತಿ ಕ್ರೀಡತೆ ಇತಿ ದೇವಃ ವಾಸುಶ್ಚಾಸೌ ದೇವಶ್ಚ ವಾಸುದೇವಃ. ಇವಾಗ ಹೇಳಿಕೊಂಡಂತೆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ, ಅಥವಾ ಎಲ್ಲವನ್ನು ಅವಿದ್ಯೆ ಮುಂತಾದವುಗಳಿಂದ ಆವರಿಸಿರುವವನಾಗಿ ಮತ್ತು ಕ್ರೀಡಿಸ್ತಾನೆ. ಎಲ್ಲ ಕಡೆ ಇರ್ತಾನೆ, ಆದರೆ ಎಲ್ಲವೂ ನಮಗೆ ಕೆಲವು ಗೊತ್ತಾಗದು. ನಾವು ಅದನ್ನು ಡಿಸ್ಕವರಿ ಅಂತ ಮಾಡ್ತೇವೆ, ಕಂಡುಕೊಂಡಿದ್ದೇವೆ ಅಂತೇಳಿ. ಅಂದರೆ ನಮಗೆ ಅವಿದ್ಯ, ಅಜ್ಞಾನ, ಅದರಿಂದ ನಾವು ಆವರಿಸಲ್ಪಟ್ಟಿರ್ತೇವೆ. ಹಾಗೆ ಭಗವಂತ ತಾನು ಎಲ್ಲ ಕಡೆ ಇರುವುದಲ್ಲದೆ ಎಲ್ಲವನ್ನು ಅವಿದ್ಯಾ ಮೊದಲಾದವುಗಳಿಂದ ಆವರಿಸಿರ್ತಾನಂತೆ. ನಮಗದು ಕಾಣೋದಿಲ್ಲ. ಯಾವಾಗ ಅವಿದ್ಯಾ ಹೋದರೆ ಆವಾಗ ಕಾಣುತ್ತೆ, ಮತ್ತು ಹಾಗೂ ಕ್ರೀಡಿಸುತ್ತಾನೆ. ಭಗವಂತಗೆ ಇವೆಲ್ಲ ಮಾಡುವುದು ಅವನೇನು ಅವನ ಜವಾಬ್ದಾರಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅವನು ಕೇವಲ ಇದು ಕ್ರೀಡೆ, ಅವನಿಗಿದೊಂದು ಆಟದಂತೆ ಅವನು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಇನ್ನು ಬಲಾದ್ವಾ ಅಸುತ್ವಾತ್ ಪ್ರಾಣರೂಪಾತ್ವಾದ್ ಅಸುಹು ದಾತೃತಃ ದಾತೃತ್ವಾದ್ ದದಾತೇರೇಕಾರಃ ಕೃನ್ಮೇಜಂತಃ ಇತ್ಯವ್ಯಯ ಸರ್ವತ್ರ ವರ್ತತೆ ಇತಿ ವಹ ವೃತುವರ್ತನೆ ಅಥೋಢಃ ವಶ್ಚಾಸಾ ವಸುಶ್ಚಾಸೌ ದೇಚಾಸೌ ವಶ್ಚೇತಿ ವಾಸುದೇವ. ಭಗವಂತನು ಬಲಸ್ವರೂಪಿಯಾಗಿದ್ದಾನೆ. ಅವನು ಎಲ್ಲರಿಗೂ ಬಲಪ್ರದನಾಗಿದ್ದಾನೆ. ಅವನು ಬಲಸ್ವರೂಪಿಯಾಗಿದ್ದಾನೆ. ಅದೇ ಭಾಗವತದಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದಾಗ, ನೀನು ಯಾರು ಬಲದಿಂದ ನನ್ನ ಧಿಕ್ಕಾರ ಮಾಡ್ತಾ ಇದೆಯಾ, ನನ್ನ ಎದುರಿಸ್ತಾ ಇದೆಯಾ ಅಂದರೆ, ಬಲನಾಮಕನಾದ ಎಲ್ಲರಿಗೂ ಬಲಪ್ರದನಾದ ಭಗವಂತನ ಬೆಂಬಲದಿಂದ, ಅವನ ಒಂದು ಇದ್ದಾನೆಂಬ ಧೈರ್ಯದಿಂದ ನಿನ್ನ ಎದುರಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಗೆ ಅವನು ಬಲಸ್ವರೂಪಿಯಾಗಿದ್ದಾನೆ, ಹಾಗೆ ಪ್ರಾಣರೂಪಿಯಾಗಿದ್ದಾನೆ. ಎಲ್ಲರ ಪ್ರಾಣಗಳು ಉಳಿಯಬೇಕು ಅಂತ ಹೇಳಿದರೆ ಅವನಿಂದಲೇ ಎಲ್ಲರ ಪ್ರಾಣಗಳು ಉಳಿಯುತ್ತೆ. ಅವನು ವಾಯುದೇವರ ಮೂಲಕ ಎಲ್ಲರಿಗೂ ಪ್ರಾಣಗಳನ್ನು ಕೊಟ್ಟು ಪ್ರಾಣಗಳನ್ನು ತೆಗೆಯುವವನಾಗಿದ್ದಾನೆ, ಪ್ರಾಣರೂಪಿಯಾಗಿದ್ದಾನೆ, ಮತ್ತು ದಾನ ಮಾಡುವವನು ಆಗಿದ್ದಾನೆ. ಏನು ಕೊಡಬೇಕಂದ್ರೂ ಕೂಡ ನಮಗೆ ಅವನು ಕೊಡಬೇಕಷ್ಟೇ. ಅವನು ಇನ್ಯಾರು ಕೊಟ್ಟರೂ ಕೂಡ ಅವು ಶಾಶ್ವತವಲ್ಲ. ನೀವು ಬ್ರಹ್ಮ ರುದ್ರಾದಿಗಳಿಂದ ಹಿರಣ್ಯಕಶಿಪು, ರಾವಣಾಸುರ ಇವರೆಲ್ಲರೂ ಕೂಡ ಏನೇನೋ ವರಗಳು ಪಡೆದರು, ದಾನ ಪಡೆದರು, ಆದರೆ ಅವೆಲ್ಲ ಶಾಶ್ವತ. ನಮಗೆ ಶಾಶ್ವತವಾಗಿ ನಮ್ಮ ಜೊತೆಗೆ ಇರಬೇಕು, ನಮಗೆ ಶಾಶ್ವತವಾಗಿರೋದು ಬೇಕು ಅಂತ ಹೇಳಿದರೆ ಅಂಥ ಅದನ್ನು ಕೊಡುವವನು, ದಾನ ಮಾಡುವವನು ಅವನೇ ಆಗಿದ್ದಾನೆ. ಮತ್ತು ಎಲ್ಲ ಕಡೆ ಇದ್ದಾನೆ. ವಾಸನಾತ್ ವಾಸುದೇವ, ಸರ್ವತ್ರ ವಾಸ ಮಾಡ್ತಾನಾದ ಕಾರಣ ಅವನು ವಾಸುದೇವ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ವಾನಾತ್ ಸೂತೇರ್ದೇವನಾದ್ ವಾಸುದೇವೋ ವಾಸಾತ್ ಯುತೇಶ್ಚಾದನಾತ್ ಕ್ರೀಡಯಾವ ಬಲಾದಸುತ್ವಾದ್ ದಾತೃತೋ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಃ. ಈ ವೇದದಲ್ಲಿ ಸೌಕರಾಯಣ ಶ್ರುತಿ ಇದನ್ನೇ ಹೇಳ್ತಾ ಇದೆ. ಬಲಸ್ವರೂಪಿ, ಪ್ರಾಣರೂಪಿ, ದಾನ ಮಾಡುವವನು, ಎಲ್ಲ ಕಡೆ ಇರುವವನು. ಈ ಕಾರಣಗಳಿಂದಾಗಿ ವೇದಗಳು ಭಗವಂತನನ್ನು ವಾಸುದೇವ ಎಂದು ಕರೆದಿದೆ.
ಅಂತ ವೇದದಲ್ಲಿ ಸೌಕರಾಯಣ ಶ್ರುತಿ ನಮಗೆ ಹೇಳ್ತಾ ಇದೆ. ಇನ್ನು ಛಾದಯಾಮಿ ಜಗತ್ ಸರ್ವಂ ಭೂತ್ವಾ ಸೂರ್ಯ ಇವಾಂಶುಭಿ ಸರ್ವಭೂತಾದಿವಾಸಶ್ಚ ವಾಸುದೇವಸ್ತತೋ ಹ್ಯಹಂ. ಮೋಕ್ಷಧರ್ಮ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಮೋಕ್ಷಧರ್ಮಶಾಸ್ತ್ರದಲ್ಲಿರುವ ಒಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೂರ್ಯನು ತನ್ನ ಕಿರಣಗಳಿಂದ ವ್ಯಾಪಿಸಿರ್ತಾನೆ. ನಾನು ಸಮಸ್ತವನ್ನು ವ್ಯಾಪಿಸಿರುತ್ತೇನೆ, ಸರ್ವಭೂತಗಳು ನನ್ನಲ್ಲಿ ವಾಸ ಮಾಡಿವೆ, ನಾನು ಎಲ್ಲರಲ್ಲೂ ವಾಸ ಮಾಡಿರುತ್ತೇನೆ. ಅದರಿಂದ ನಾನು ವಾಸುದೇವ ಎಂದು ಕರೆಯಲ್ಪಡ್ತೇನೆ ಎಂದು ಭಗವಂತನೇ ಹೇಳ್ತಾ ಇದ್ದಾರೆ. ಹೌದು, ಸೂರ್ಯನ ಕಿರಣಗಳು ಎಲ್ಲೆಲ್ಲೂ ಹೋಗುತ್ತೆ. ಸೂರ್ಯನ ಕಿರಣಗಳು ಇಲ್ಲದೇ ಇರುವ ಜಾಗವೇ ಇಲ್ಲ. ನಮಗೆ ಹಗಲಾಯಿತು ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳಿಂದ ಬರುತ್ತೆ. ರಾತ್ರಿ ಆಯಿತು ಅಂದರೆ ಸೂರ್ಯ ಅಸ್ತಮಯ ಆಗ್ತಾರೆ. ನಾವು ಎಲ್ಲೋ ಮನೆಯಲ್ಲಿದ್ದರೂ ಕೂಡ ಹಗಲೊತ್ತು ಸೂರ್ಯನ ಬೆಳಕು ನಮಗೆ ಬೀಳ್ತಾನೇ ಇರುತ್ತೆ. ಹಗಲೊತ್ತು ಯಾರು ನಮ್ಮ ಮನೆಯಲ್ಲಿ ನಾವು ಲೈಟುಗಳು ಹಾಕೋದೇ ಇಲ್ಲ. ಯಾಕೆ? ಸೂರ್ಯನ ಕಿರಣದ ಆ ಬೆಳಕು ನಮ್ಮ ಮನೆಯಲ್ಲಿ ಬೀಳ್ತಾ ಇರುತ್ತೆ. ಆದ ಕಾರಣ ನಾವು ಯಾರು ಹಗಲೊತ್ತು ಲೈಟುಗಳು ಹಾಕಲ್ಲ. ಸೂರ್ಯನ ಕಿರಣಗಳು ಹೇಗೆ ಎಲ್ಲ ಕಡೆ ವ್ಯಾಪಿಸಿರುತ್ತೋ ಅದರಂತೆ ಭಗವಂತ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಕಡೆ ವ್ಯಾಪಿಸಿರುತ್ತೇನೆ. ಅಷ್ಟೇ ಅಲ್ಲ, ಸರ್ವಭೂತಗಳು ಎಲ್ಲವೂ ನನ್ನಲ್ಲೇ ಇದೆ. ಹೌದು, ಭಗವಂತನ ಹೊಟ್ಟೆಯಲ್ಲಿ ವಿಶ್ವರೂಪ ತೋರಿಸಿದಾಗ ಅರ್ಜುನ ಎಲ್ಲವೂ ಭಗವಂತನ ಹೊಟ್ಟೆಯಲ್ಲೇ ಕಂಡಿದ್ದಾನೆ. ಎಲ್ಲವೂ ನನ್ನಲ್ಲಿ ವ್ಯಾಪಿಸಿವೆ ಮತ್ತು ನಾನು ಎಲ್ಲರಲ್ಲೂ ವಾಸ ಮಾಡಿದ್ದೇನೆ. ಎಲ್ಲರೂ ನನ್ನಲ್ಲಿದ್ದಾರೆ, ನಾನು ಎಲ್ಲರಲ್ಲಿ ನಾನಿದ್ದೇನೆ. ಆದ ಕಾರಣ ವಾಸುದೇವ ಅಂತ ಹೆಸರು ನನಗೆ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ. ಸರ್ವತ್ರಾಸೌ ಸಮಸ್ತಂಚ ವಸತ್ಯತ್ರೇತಿ ವೈ ಯತಃ ತತಃ ಸ ವಾಸುದೇವೇತಿ ವಿದ್ವದ್ಭಿಃ ಪರಿಪಠ್ಯತೆ. ಸರ್ವಾಣಿ ಚ ಭೂತಾನಿ ವಸಂತಿ ಪರಮಾತ್ಮನಿ ಭೂತೇಷು ಚ ಸ ಸರ್ವಾತ್ಮ ವಾಸುದೇವಸ್ತತಃ ಸ್ಮೃತಃ. ವಿಷ್ಣು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಎಲ್ಲ ಭೂತಗಳು ಭಗವಂತನಲ್ಲಿ ಇರುವುದರಿಂದ ಹಾಗೂ ಎಲ್ಲ ಕಡೆ ಅಂದರೆ ಎಲ್ಲ ಭೂತಗಳಲ್ಲಿ ಎಲ್ಲದರಲ್ಲಿ ಸರ್ವಸ್ವಾಮಿಯಾದ ಭಗವಂತ ಇರುವುದರಿಂದ ಅವನು ವಾಸುದೇವ ಎಂದು ಕರೆಯಲ್ಪಟ್ಟಿದ್ದಾನೆ ಅಂತ ವಿಷ್ಣು ಪುರಾಣ ಹೇಳ್ತಾ ಇದೆ. ಅದೇ ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರೂ ಭಗವಂತನಲ್ಲಿದ್ದಾರೆ. ಆದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು. ವಸತಿ ಸರ್ವತ್ರೇತಿ ವಾಸುರ್ನಾರಾಯಣ ಪುನರ್ವಸು ವಿಶ್ವರೂಪ ಇತಿ ತ್ರಿಕಾಂಡಶೇಷಃ. ಏವಂಚ ವಾಸುನಾಮಕೇನ ಸ್ವೇನೈವ ದಿವ್ಯತಿ ಕ್ರೀಡತೆ ಇತಿ ವಾಸುದೇವ. ಭಗವಂತ ಎಲ್ಲ ಕಡೆ ಇರ್ತಾನೆ. ಆದ ಕಾರಣ ಅವನು ವಾಸು ಎಂದು ಕರೆಯಲ್ಪಡ್ತಾ ಅವನು ಮತ್ತು ಕ್ರೀಡೆ ಮಾಡ್ತಾ ಇರ್ತಾನೆ. ಎಲ್ಲ ಕಡೆ ಇದ್ದು ಕ್ರೀಡಿಸುತ್ತಾ ಇರ್ತಾನೆ. ಭಗವಂತ ಸ್ವರಮಣ, ಅವನಲ್ಲಿ ಅವನು ರಮಿಸುವವನು. ಎಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಲಕ್ಷ್ಮೀದೇವಿಯ ಜೊತೆಗೆ ರಮಿಸುವಾಗ ಕೂಡ ಲಕ್ಷ್ಮೀದೇವಿಯ ಜೊತೆಗೆ ರಮಿಸದೆ ಲಕ್ಷ್ಮೀದೇವಿಯಲ್ಲಿ ಇರುವ ತನ್ನದೇ ಆದ ತನ್ನ ಹೆಣ್ಣು ರೂಪದಿಂದ ತಾನು ಕ್ರೀಡಿಸುತ್ತಾನೆ. ಅದರನ್ನೇ ಹೇಳ್ತಾ ಇದ್ದಾರೆ. ಸ್ವರತನಾದ ಭಗವಂತ ಲಕ್ಷ್ಮೀ ಮೊದಲಾದವರೆಲ್ಲೆಲ್ಲ ಇರುವ ತನ್ನ ರೂಪದಿಂದೇ ಕ್ರೀಡಿಸುವವನು. ಹೀಗೆ ಭಗವಂತ ಎಲ್ಲ ಕಡೆ ಇದ್ದು ಆಮೇಲೆ ತಾನು ಇರೋದರಿಂದ ವಾಸು ಅಂತ ಕರೆಯಲ್ಪಡ್ತಾನೆ.
ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರಲ್ಲೂ ತಾನೇ ಇದ್ದು ತನ್ನ ರೂಪದಿಂದಲೇ ತಾನು ರಮಿಸುತ್ತಾನಾದ ಕಾರಣ ದೇವ ವಾಸುದೇವ ಅದನ್ನೇ ಹೇಳ್ತಾ ಇದ್ದಾರೆ. ಅವನು ವಾಸುದೇವ. ಇನ್ನು ವಸೂನಾಂ ದೇವ ಶ್ರೇಷ್ಠ ಅಗ್ನಿ ವಸುದೇವ ತತ್ಪ್ರತೀಕತ್ವಾತ್ ಭಗವಾನ್ ವಾಸುದೇವ. ಅಷ್ಟವಸುಗಳಲ್ಲಿ ಅಗ್ನಿ ಶ್ರೇಷ್ಠನಾದವನು. ಅದೇ ಹೇಳ್ತಾರೆ, ವಸೂನಾಂ ದೇವ ಶ್ರೇಷ್ಠ ಅಗ್ನಿ. ಅಷ್ಟವಸುಗಳಲ್ಲಿ ಅಗ್ನಿ ಒಬ್ಬನು, ಅವರಲ್ಲಿ ಅಗ್ನಿ ಶ್ರೇಷ್ಠನಾಗಿದ್ದಾನೆ. ಆ ಅಗ್ನಿಯೇ ಪ್ರತೀಕವಾಗಿದ್ದವನಾಗಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ವಾಸುದೇವ. ಅಗ್ನಿಗೆ ಪ್ರತೀಕ ಅಂದರೆ ಅಗ್ನಿ ಏನು ತನ್ನ ಧರ್ಮವನ್ನು ತಾನು ಮಾಡಬೇಕು ಅಂತ ಹೇಳಿದರೆ ಆ ಅಗ್ನಿಗೆ ಅಗ್ನಿತ್ವವನ್ನು ಕೊಡುವವನು ಭಗವಂತ. ಆದ ಕಾರಣ ಅಗ್ನಿಗೆ ಪ್ರತೀಕನಾಗಿ ಇರುವುದರಿಂದ ಭಗವಂತನಿಗೆ ವಾಸುದೇವ ಅಂತ ಹೆಸರು. ವಾಸಯತಿ ಆಚ್ಛಾದಯತಿ ಆತ್ಮಸ್ವರೂಪಂ ಸಂಸಾರ ಇತಿ ವಾಸು. ದೇವಯತಿ ದ್ಯೋತಯತಿ ಮೋಕ್ಷೇ ಆತ್ಮಸ್ವರೂಪವಿತಿ ದೇವ. ಸಂಸಾರದಲ್ಲಿ ತನ್ನ ಸ್ವರೂಪವನ್ನು ಆಚ್ಛಾದಿಸಿಕೊಳ್ತಾನೆ. ಆದ ಕಾರಣ ಅವನಿಗೆ ವಾಸು ಅಂತ ಹೆಸರು. ಮೋಕ್ಷದಲ್ಲಿ ತನ್ನ ಸ್ವರೂಪವನ್ನು ಪ್ರಕಾಶ ಮಾಡ್ತಾನೆ, ಪ್ರಕಟ ಮಾಡ್ತಾನೆ. ಆದ ಕಾರಣ ಅವನಿಗೆ ದೇವ ವಾಸುದೇವ. ನಮಗೆ ಸಂಸಾರ, ನಾವೆಲ್ಲರೂ ಸಂಸಾರದಲ್ಲಿದ್ದೇವೆ. ಈ ಸಂಸಾರದಲ್ಲೇ ಇದ್ದು ನಾವು ಭಗವಂತನನ್ನು ಕಾಣಬೇಕು ಅಂತ ಅನೇಕ ರೀತಿಯಾಗಿ ಸಾಧನೆ ಮಾಡ್ತಾ ಇದ್ದೇವೆ. ಅಧ್ಯಯನ, ಅಧ್ಯಾಪನ, ಯಜ್ಞ, ಯಜನ, ದಾನ ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಆದರೂ ಅವನು ಸಂಸಾರದಲ್ಲಿ ಅವನು ತನ್ನನ್ನು ತಾನು ಆಚ್ಛಾದಿಸಿಕೊಂಡಿದ್ದಾನೆ, ತಾನು ಪ್ರಕಟವಾಗುವುದಿಲ್ಲ. ಆದರೆ ಇದೇ ಸಂಸಾರದಲ್ಲಿ ಪ್ರಕಟನಾಗದೇ ಇರುವ ಭಗವಂತ ಮೋಕ್ಷದಲ್ಲಿ ತನ್ನ ಸ್ವರೂಪವನ್ನು ಬೆಳಗಿಸುತ್ತಾನೆ, ಅಂದರೆ ಪ್ರಕಟ ಮಾಡ್ತಾನೆ, ಅಭಿವ್ಯಕ್ತಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಯೋಗ್ಯೇಷು ವಂ ಜ್ಞಾನಂ ಅಸ್ಯತಿ ಸ್ಥಾಪಯತಿ ಇತಿ ವಾ ಅಯೋಗ್ಯೇಷು ವಂ ಜ್ಞಾನಂ ಅಸ್ಯತಿ ನಿರಸ್ಯತೀತಿ ವಾ ವಾಸು ದೀವ್ಯತಿ ಕ್ರೀಡತೆ ಇತಿ ದೇವ. ಯೋಗ್ಯರಲ್ಲಿ ಜ್ಞಾನವನ್ನು ಸ್ಥಾಪಿಸುತ್ತಾನೆ. ಯೋಗ್ಯೇಷು ವಂ ಜ್ಞಾನಂ ಅಸ್ಯತಿ ಸ್ಥಾಪಯತಿ ಇತಿ. ಯೋಗ್ಯರಲ್ಲಿ ತನ್ನ ಜ್ಞಾನವನ್ನು ಕೊಡ್ತಾನೆ, ಸ್ಥಾಪಿಸುತ್ತಾನೆ. ಅಥವಾ ಮತ್ತು ಅಯೋಗ್ಯೇಷು ವಂ ಜ್ಞಾನಂ ಅಸ್ಯತಿ ನಿರಸ್ಯತಿ. ಅಯೋಗ್ಯರಲ್ಲಿ ತನ್ನ ಗುರುತಿರುವ ಜ್ಞಾನವನ್ನು ಹೋಗಲಾಡಿಸುತ್ತಾನೆ, ನಾಶ ಮಾಡ್ತಾನೆ. ಆದ ಕಾರಣ ಅವನಿಗೆ ವಾಸು ಅಂತ ಹೆಸರು. ಮತ್ತು ಅಷ್ಟೇ ಅಲ್ಲದೆ ದೀವ್ಯತಿ ಕ್ರೀಡತೆ ಇತಿ ದೇವ. ಇವನು ಈ ಜಗದ್ವ್ಯಾಪಾರ ನಡೆಸುತ್ತಾನೆ. ಇದು ನಡೆಸುವುದು ಅವನಿಗೊಂದು ಕ್ರೀಡೆಯಂತೆ ಕ್ರೀಡೆ ಮಾಡ್ತಾನೆ, ಆಟ ಮಾಡ್ತಾನೆ. ಆದ ಕಾರಣ ಅವನಿಗೆ ವಾಸುದೇವ ಅಂತ ಹೆಸರು. ಇನ್ನು ಕಪಿಲೋ ವಾಸುದೇವಾಖ್ಯಸ್ತಂತ್ರ ಸಾಂಖ್ಯಂ ಜಗಾದ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪದ್ಮಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಅದೇ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪ್ರಕಾಶ ಸಂಹಿತಾ ಗ್ರಂಥವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅವತಾರೋ ಮಹಾವಿಷ್ಣೋರ್ವಾಸುದೇವ ಇತೀರಿತಃ ಯೋ ಧ್ರುವಾಯ ನಿಜಂ ಪ್ರಾದಾತ್ ಸ್ಥಾನಮನ್ಯಾನಧಿಷ್ಠಿತಂ ಅಂತ ಹೇಳ್ತಾರೆ. ಇವನು ಶ್ರೀಕೃಷ್ಣಾವತಾರ. ಭಗವಂತ ಕೃಷ್ಣನಾಗಿ ಅವತಾರ ಮಾಡೋದೇ ಅಲ್ಲದೆ ವೇದಾನುಸಾರವಾಗಿ ತಂತ್ರ ಸಾಂಖ್ಯವನ್ನು ರಚಿಸಿದಂತಹ ಕಪಿಲನಾಮಕ ಭಗವಂತ. ದೇವಹೂತಿ ದೇವಿಗೆ ಈ ಸಾಂಖ್ಯಯೋಗವನ್ನು ಹೇಳ್ತಾರೆ. ಕಪಿಲನಾಮಕ ಭಗವಂತ, ಮಗನಾದ ಕಪಿಲನಾಮಕ ಭಗವಂತ, ತಾಯಿಯಾದ
ದೇವಹೂತಿ ದೇವಿಗೆ ವೇದಾನುಸಾರವಾಗಿರುವ ತಂತ್ರ ಸಾಂಖ್ಯವನ್ನು ಹೇಳ್ತಾರೆ. ಕಪಿಲನಾಮಕ ಭಗವಂತನಾಗಿ ಅದರನ್ನು ರಚನೆ ಮಾಡಿದ್ದಾನೆ ಭಗವಂತ. ಅಷ್ಟೇ ಅಲ್ಲ, ಧ್ರುವನಿಗೆ ಪ್ರತ್ಯಕ್ಷನಾಗಿ ಯೋಂತಃ ಪ್ರವಿಶ್ಯ ಅಂತ ಹೇಳಿ ಆ ಭಗವಂತ ಪ್ರತ್ಯಕ್ಷನಾದಾಗ ಧ್ರುವರಾಜರಿಗೆ ಮಾತನಾಡುವುದಕ್ಕೆ ಮಾತುಗಳು ಬರಲಿಲ್ಲ. ಆಗ ತಮ್ಮ ಶಂಖವನ್ನು ಧ್ರುವರಾಜರ ಕಪೋಲಕ್ಕೆ ಸ್ಪರ್ಶ ಮಾಡಿದಾಗ ಆತ ಯೋಂತಃ ಪ್ರವಿಶ್ಯ ವಾಚಮಿ ಪ್ರಸುಪ್ತಾಂ ಅಂಥೇಳಿ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಧ್ರುವನಿಗೆ ಧ್ರುವ ಪದವಿಯನ್ನು ಕೊಟ್ಟು ಮುಕ್ತಿಯನ್ನು ಅನುಗ್ರಹಿಸಿದ ಭಗವಂತನು ವಾಸುದೇವ ಎಂದು ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ವಾಸುದೇವ ನಾಮವನ್ನು ಮುಗಿಸಿ ಇನ್ನು ಜಿಜ್ಞಾಸೆಗೆ ಬಂದರೆ, ವಾಸುದೇವ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಜೀವನು ಕೂಡ ವಾಸುದೇವ ಇರುವ ಎಲ್ಲ ಸ್ಥಳಗಳಲ್ಲೂ ಇರ್ತಾನೆ. ಆದರೆ ವಾಸುದೇವ ಇರುವ ಸ್ಥಳದಲ್ಲಿರ್ತಾನೆ. ಆದರೆ ಎರಡು ದ್ರವ್ಯಗಳು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ. ಇವಾಗ ಒಂದು ಪ್ರದೇಶದಲ್ಲಿ ಎರಡು ವಸ್ತುಗಳು ಹೇಗಿರ್ಲಿಕ್ಕೆ ಸಾಧ್ಯ? ನಾವು ಒಂದು ಪ್ರದೇಶದಲ್ಲಿ ಒಂದು ಪುಸ್ತಕವನ್ನು ಇಟ್ಟಾಗ ಅದೇ ಪ್ರದೇಶದಲ್ಲಿ ಮೊಬೈಲ್ನ ಇಡಲಿಕ್ಕಾಗಲ್ಲ. ಅದರ ಬಗಲಿಗೆ ಇಡಬೇಕು, ಹಿಂದೋ ಮುಂದೋ ಎಲ್ಲೋ ಒಂದು ಕಡೆ ಇಡಬೇಕು. ಒಂದೇ ಪ್ರದೇಶದಲ್ಲಿ ಜೀವನು ವಾಸುದೇವನು ಭಗವಂತನು ಇರಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಜೀವ ಮತ್ತು ವಾಸುದೇವ ಇಬ್ಬರು ಒಂದೇ ಕಡೆಯಲ್ಲಿರ್ತಾರೆ ಅಂತ ನೀವು ಹೇಳ್ತೀರಲ್ಲ, ಅದು ಹೇಗೆ ಸಾಧ್ಯ? ಅದ್ವೈತ ಮತದವರು ಏನು ಹೇಳ್ತಾರೆ, ಜೀವ ಬ್ರಹ್ಮರುಗಳು ಒಂದೇ ಆದ್ದರಿಂದ ಆ ಮತದಲ್ಲಿ ಅವರಿಗೆ ಅನುಪಪತ್ತಿ ಇಲ್ಲ. ಅವರು ಜೀವನೇ ಬ್ರಹ್ಮ ಜೀವ ಇಬ್ಬರು ಒಂದೇ ಅಂತ ಹೇಳೋದ್ರಿಂದ ಬ್ರಹ್ಮಜೀವರು ಒಂದೇ ಕಡೆ ಇರ್ತಾರೆ ಅಂತ ಹೇಳೋದಕ್ಕೇನು ತೊಂದರೆ ಆಗಲ್ಲ. ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ. ಆದ ಕಾರಣ ಒಂದೇ ಕಡೆ ಇರ್ತಾರೆ ಅಂತ ಹೇಳೋದಕ್ಕೆ ಅವ್ರಿಗೇನು ತೊಂದರೆ ಆಗಲ್ಲ. ಆದರೆ ನೀವು ದ್ವೈತಿಗಳಾದವರು ಜೀವ ಇರ್ತಾನೆ ಬ್ರಹ್ಮ ಇರ್ತಾನೆ ಒಂದೇ ಜಾಗದಲ್ಲಿ ಅಂತ ಹೇಳ್ತೀರಲ್ಲ, ಅದು ಹೇಗೆ ಕೂಡಿಸುತ್ತೀರಿ ಅಂತ ಪ್ರಶ್ನೆ. ನಮಗೆ ಇಲ್ಲಿ ಇದಕ್ಕೊಂದು ದೃಷ್ಟಾಂತವನ್ನು ಕೊಡ್ತೇವೆ ನಾವು. ನೀರಿನ ನೀವು ಒಂದು ಒಳ್ಳೆ ಬಾವಿಗೆ ಹೋಗ್ರಿ ಅಥವಾ ನದಿಗೆ ಹೋಗ್ರಿ, ಆ ಸೂರ್ಯನ ಪ್ರಕಾಶ ನೀರಿನಲ್ಲಿರುತ್ತೆ. ನೀವು ಒಳ್ಳೆ ಬಾವಿಯಲ್ಲಿ ನೋಡಿದರೆ ಒಳ್ಳೆ ಸೂರ್ಯನ ಪ್ರಕಾಶ ಬಿದ್ದಾಗ ಅದು ಎಷ್ಟು ಆಳ ಇದ್ದರೂ 12 ಅಡಿ 20 ಅಡಿ ಆಳ ಇದ್ದರೂ ಕೆಳಗೆ ನಮಗೆ ಆ ಸೂರ್ಯನ ಪ್ರಕಾಶದಿಂದ ನೀರಿನ ಒಳಗೆ ದಡ ಕಾಣುತ್ತೆ. ಹಾಗೆ ನದಿಗೆ ಹೋದಾಗ ಸೂರ್ಯನ ಪ್ರಕಾಶ ಇದ್ದಾಗ ಆಳ ಕಡಿಮೆ ಇದ್ದರೆ ನಮಗೆ ಮರಳು ದಡ ಕಾಣುತ್ತೆ. ಅಲ್ಲಿ ಏನಾಯಿತು, ನೀರು ಸೂರ್ಯ ಒಂದೇ ಕಡೆ ಇದ್ದಾನಲ್ವಾ, ನೀರು ಒಂದೇ ಕಡೆ, ನೀರು ಇರುವ ಕಡೆ ಸೂರ್ಯನೂ ಇದ್ದಾನೆ. ಒಂದೇ ಕಡೆ ನೀರೂ ಇದೆ, ಸೂರ್ಯನ ಪ್ರಕಾಶ ಇದೆ. ಹಾಗೆ ಅಂತೇಳಿ ನೀರು ಸೂರ್ಯಪ್ರಕಾಶ ಎರಡೂ ಒಂದೇನಾ, ಎರಡು ಐಕ್ಯ ಆಗೋಗಿದೆಯಾ ಅಂದರೆ ಇಲ್ಲ. ನೀರೂ ಇದೆ, ನೀರಲ್ಲಿ ಸೂರ್ಯಪ್ರಕಾಶ ಇದೆ, ಸೂರ್ಯಪ್ರಕಾಶಕ್ಕೆ ಸೂರ್ಯಪ್ರಕಾಶ ಇದೆ, ನೀರಾಗೇ ಇದೆ. ಎರಡೂ ಒಂದು ಆಗಲಿಲ್ಲ, ಏಕತ್ರ ಇದ್ದರೂ ಕೂಡ. ಹಾಗೆ ಜೀವಬ್ರಹ್ಮರು ಭಿನ್ನರಾದರೂ ಬೇರೆ ಬೇರೆ ಆದರೂ ಅವರಿಬ್ಬರು ಏಕತ್ರ ಇರಬಹುದು. ಆದರೆ ಇರಬಹುದು ಯಾಕೆ? ನಾವು ಭಗವದ್ಗೀತಾ ಮೊಟ್ಟ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮು ಕುರ್ವತು ಸಂಜಯ ಅಂತ ಹೇಳ್ತಾ ಇದ್ದೇವೆ. ಧರ್ಮಕ್ಷೇತ್ರ ಅಂತ ಯಾಕೆ ಕರೆಯಲ್ಪಡಿತು ಅಂತ ಹೇಳಿದರೆ, ಧರ್ಮಶಬ್ದವಾಚ್ಯನಾದ ಭಗವಂತ ಈ ದೇಹದಲ್ಲಿದ್ದಾನೆ. ಆದ ಕಾರಣ ಧರ್ಮಕ್ಷೇತ್ರ ಅಂತ ಈ ದೇಹಕ್ಕೆ ಹೆಸರು. ಕುರುಕ್ಷೇತ್ರೇ ಕರ್ಮ ಮಾಡುವುದೇ ಸ್ವಭಾವವಾಗಿ ಉಳ್ಳ ಜೀವನು ಈ ದೇಹದಲ್ಲಿದ್ದಾನಾದ ಕಾರಣ ಇದಕ್ಕೆ ಕುರುಕ್ಷೇತ್ರ ಅಂತ ಹೆಸರು.
ಇನ್ನು ಅಷ್ಟೇ ಅಲ್ಲದೆ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೈತ್ಯರು ಅನೇಕರು ಎಲ್ಲ ಒಂದೇ ದೇಹದಲ್ಲೇ ಇದ್ದಾರೆ. ಇದೇ ನಮ್ಮ ದೇಹದಲ್ಲಿ ಜೀವ ಬ್ರಹ್ಮರೇ ಅಲ್ಲದೆ ಭಗವದ್ಗೀತಾ ಶ್ಲೋಕ ಮೊದಲನೇ ಶ್ಲೋಕ ಹೇಳ್ತಾ ಇದೆ, ಜೀವನಿದ್ದಾನೆ, ಬ್ರಹ್ಮನಿದ್ದಾನೆ. ಆದ ಕಾರಣ ಬ್ರಹ್ಮ ಇರೋದು ಪರಬ್ರಹ್ಮ ಇರೋದರಿಂದ ಧರ್ಮಕ್ಷೇತ್ರ ಅಂತ ಹೆಸರು, ಜೀವ ಇರೋದರಿಂದ ಕುರುಕ್ಷೇತ್ರ ಅಂತ ಹೆಸರು. ಅಂತಹ ಈ ದೇಹದಲ್ಲಿ ಮಾಮಕರು ದೈತ್ಯರಿದ್ದಾರೆ, ತತ್ವಾಭಿಮಾನಿ ದೈತ್ಯರಿದ್ದಾರೆ, ಪಾಂಡವರು ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಆದ ಕಾರಣ ನಮಗೆ ಜೀವ ಮತ್ತು ಬ್ರಹ್ಮ ಇಬ್ಬರು ಒಂದೇ ಕಡೆ ಇರೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ನೀರು, ಸೂರ್ಯನ ಪ್ರಕಾಶ ನಾವು ಕೊಟ್ಟಿದ್ದೇವೆ. ಆದರೆ ಅದ್ವೈತಿಗಳು ಹೇಳುವಂತೆ ಜೀವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದರೆ ಬ್ರಹ್ಮಸ್ವರೂಪದಲ್ಲಿ ತೂತುಗಳು ಬೀಳಬೇಕು ಅಂದು ಆಪತ್ತಿಗೆ ಅವರು ಉತ್ತರ ಕೊಡಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ, ಹೌದು, ಜೀವ ಬ್ರಹ್ಮರು ಒಂದೇ. ಆದರೆ ಈ ಜೀವ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾನೆ ಅಲ್ವಾ? ಇವಾಗ ನೀವು ಪ್ರಶ್ನೆ ಏನು? ಅದ್ವೈತದ ಮತ ಪ್ರಕಾರ ಜೀವ ಬ್ರಹ್ಮರು ಒಂದೇ ಕಡೆ ಇರ್ತಾರೆ. ಆದ ಕಾರಣ ಅವರು ಬೇರೆ ಸ್ಥಳಗಳಿಗೆ ಹೋದರೂ ಇಬ್ಬರೂ ಒಂದೇ ಕಡೆ ಇದ್ದಾರೆ ಎಂಬುವಂತಹ ಆಕ್ಷೇಪಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಹಾಗೆ ಜೀವನು ಬ್ರಹ್ಮ ಒಂದೇ ಆದಾಗ ಅವರು ಬೇರೆ ಕಡೆ ಹೋದಾಗ ಹೋಗಬೇಕಲ್ವಾ? ಹೋಗಬೇಕು ಅಂತ ಹೇಳಿದರೆ ಆ ಬ್ರಹ್ಮಸ್ವರೂಪದಲ್ಲಿ ತೂತುಗಳಿರಬೇಕಲ್ವಾ? ಅಂದರೆ ನಮಗೆ ಈ ದೇಹದಿಂದ ಜೀವ ಹೊರಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಾಧನೆ ಮಾಡಿಕೊಂಡವರಿಗೆ ಬ್ರಹ್ಮರಂಧ್ರ ಒಡೆದು ಹೋಗ್ತಾರೆ, ಅಲ್ಲಿ ತೂತು ಬೀಳುತ್ತೆ. ಈಗ ನಮಗೆ ಪ್ರಾಣ ಹೋಗ್ತಾ ಇದೆ ಅಂದರೆ ಈ ನವರಂಧ್ರಗಳಿಂದ ಯಾವ ರಂಧ್ರದಿಂದಾದರೂ ಪ್ರಾಣ ಹೋಗಬಹುದು. ಹಾಗೆ ಬ್ರಹ್ಮ ಜೀವ ಒಂದೇ ಆದಾಗ ಅವರು ಬೇರೆ ಸ್ಥಳಗಳು ಮಾರಿದಾಗ ಆ ಬ್ರಹ್ಮನ ಸ್ವರೂಪಕ್ಕೆ ತೂತುಗಳು ಬೀಳಬೇಕಾಗತ್ತೆ ಎಂಬುವ ಆಪತ್ತಿಗೆ ಏನೂ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ದ್ವೈತ ಮತ ದೋಷರಹಿತವಾಗಿದೆ ಅಂತ ನಮಗೆ ಇಲ್ಲಿ ಹೇಳ್ತಾರೆ. ಇನ್ನು ಭಗವತೀ ಸಹಸ್ರದ ಪ್ರಕಾರ ವಾಸುದೇವ ನಾಮವನ್ನು ನೋಡಿದಾಗ ಓಂ ವಾಸುದೇವಾಯ ನಮಃ ಓಂ ಓಂ ಪ್ರವರ್ಧಯ ಮತಿಂ ಉತ ಬ್ರಹ್ಮಣ್ಯಾ ವಯಂ ತುಭ್ಯಂ ಪ್ರವೃದ್ಧವಜ್ರಿವಃ ವಿಪ್ರಾಹ ಅತಕ್ಷ್ಮ ಜೀವಸೆ ಅಭಿಕಣ್ವಾ ಅನೂಶತಾಪೋನ ಪ್ರತಿಪದಾರ್ಥ ವಜ್ರಿವಃ ವಜ್ರಾಯುಧಾರಿಯೇ ಪ್ರವೃದ್ಧ ಪರಿಪೂರ್ಣನಾದ ಇಂದ್ರನೇ ತೇ ನಿನ್ನ ಬಗೆಗೆ ಮತಿಂ ಬುದ್ಧಿಯನ್ನು ಪ್ರವರ್ಧಯ ಚೆನ್ನಾಗಿ ಬೆಳೆಸು ಉತ ಮತ್ತೂ ಕೂಡ ವಿಪ್ರಾಹ ಜ್ಞಾನಿಗಳಾದ ವಯಂ ನಾವು ತುಭ್ಯಂ ನಿನಗೆ ಬ್ರಹ್ಮಣ್ಯ ಸ್ತೋತ್ರದಿಂದ ಜೀವಸೆ ಬದುಕುವುದಕ್ಕಾಗಿ ಆಪಹ ನ ನೀರನ್ನು ಕುಡಿಯುವಂತೆ ಅತಕ್ಷ್ಮ ನಿನ್ನ ಬಳಿ ಬರುವೆವು. ಕಣ್ವಾದಿ ಋಷಿಗಳು ನಿನ್ನನ್ನು ಅನೂಶತ ಸೇವಿಸಿರ್ತಾರೆ. ಹೇ ಸ್ವಾಮಿ, ವಜ್ರಾಯುಧಧಾರಿಯಾದಂತಹ ಹೇ ಇಂದ್ರನಾಮಕ ಸ್ವಾಮಿ, ನಿನ್ನ ಹತ್ತಿರಿಗೆ ನನ್ನ ಮತಿ ಬುದ್ಧಿ ಮತ್ತಿಷ್ಟು ಚೆನ್ನಾಗಿ ಬೆಳೆಸು. ಮತ್ತೂ ಕೂಡ ನಾವು ನಿನ್ನ ಸ್ತೋತ್ರ ಎಂದರೆ ನಾವು ಒಳ್ಳೆ ಬಾಯಾರಿಕೆ ಆದವನಿಗೆ ನೀರು ಬೇಕೆನಿಸುವಂತೆ ನಮಗೆ ನಿನ್ನ ಸ್ತೋತ್ರ ಎಂಬುದು ಪಂಚಪ್ರಾಣವಾಗಿದೆ. ಭಕ್ತರಿಗೆ ಭಗವಂತನ ಸ್ತೋತ್ರವೇ ಪ್ರಾಣ. ನಿನ್ನ ಬಳಿ ಇರ್ತೇವೆ ನಾವು ಯಾವಾಗೂ. ಈ ಕಣ್ವಾದಿ ಋಷಿಗಳು ನಿನ್ನನ್ನು ಸೇವಿಸಿದ್ದಾರೆ ಎಂಬ ಇತಿಹಾಸವು ನಮಗೆ ಬಂದಿದೆ. ಇನ್ನು ಆದ ಕಾರಣ ಇಲ್ಲಿ ವಸುಷು ಆಕಾಶಾದಿ ದ್ರವ್ಯೇಷು ದೀವ್ಯತಿ ವ್ಯಾಪ್ತಃ ವರ್ತತೆ ಇತಿ ವಸುದೇವ ಇವ ವಾಸುದೇವ ಇತಿ ನಿರುಕ್ತೇ ವಾಸುದೇವ ಮೂರ್ತಿರತ್ರ. ಅಂದರೆ ಭಗವಂತ ಆಕಾಶಾದಿ ಸಮಸ್ತ ವಸ್ತುಗಳಲ್ಲಿ ದೇದೀಪ್ಯಮಾನನಾಗಿ
ಎಲ್ಲ ದ್ರವ್ಯಗಳಲ್ಲಿ ಆಕಾಶಾದಿ ಮೊದಲಾದ ಸಮಸ್ತ ದ್ರವ್ಯಗಳಲ್ಲಿ ದೇದೀಪ್ಯಮಾನನಾಗಿ ಇದ್ದಾನೆ. ಆದ ಕಾರಣ ವಾಸ ಮಾಡಿದ್ದಾನೆ. ಆದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ವಾಸುದೇವ ನಾಮವನ್ನು ಮುಗಿಸಿ ನಾಳೆ ಓಂ ಬೃಹದ್ಭಾನವ ಬೃಹದ್ಭಾನು ಎಂಬುವಂತಹ ಹೆಸರನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಾಳೆ ದ್ವಾದಶಿ, ನಾಳೆ ಇರುವುದಿಲ್ಲ, ನಾಡದ್ದು ತ್ರಯೋದಶಿ ಯಥಾಪ್ರಕಾರವಾಗಿ ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.